ಇಲ್ಲಿ ನಡೆದಂಥ ಘಟನೆಗಳು ನೋಡಿದಾಗ ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ತಾರತಮ್ಯ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿದೆ. ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಮಾಡ್ತಿರೋದು ಬಹಳ ಸ್ಪಷ್ಟವಾಗಿದೆ. ಮೊದಲು ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಲಾಡ್ಜ್ ಮಾಡಿ ನೀವು ತನಿಖೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಲ್ಲಿ FIR ಲಾಡ್ಜ್ ಮಾಡಲಿಲ್ಲ. ಅಲ್ಲೇನಂತೀರಿ, ನಾವು ತನಿಖೆ ಮಾಡಿ ನಾವು ವೆರಿಫೈ ಮಾಡಿದ್ವಿ, ಅವ್ರು ಹೇಳಿಲ್ಲ ಅಂತ. ತನಿಖೆ ಅವರು ಕಂಪ್ಲೇಂಟ್ ಮೇಲೆ ನಾವು ತನಿಖೆ ಮಾಡಿದ್ವಿ, ಅವ್ರಿಗೆ ಹೇಳಿಲ್ಲ ಅನ್ನೋಂಥದ್ದು ನಿಮ್ಮ ವಾದ ಇದೆ, ಹೇಳಿಕೆನೂ ಕೂಡ ಇದೆ. FIR ಲಾಡ್ಜ್ ಮಾಡಲಿಲ್ಲ, ಅಷ್ಟು ಬೇಗನೆ ತನಿಖೆ ಮಾಡಿ ಅವ್ರನ್ನ ಎಕ್ಸಾರ್ನೇಟ್ ಮಾಡಿಬಿಟ್ರಿ. ಇಲ್ಲಿ ಶಾಸಕರ ಮೇಲೆ ನೀವು ಕಂಪ್ಲೇಂಟ್ ಬಂದಾಗ ಅದೇ ಪ್ರಿಲಿಮಿನರಿ ಇಂಕ್ವೈರಿ ಮಾಡ್ದೇನೆ ನಾವು ಕಂಪ್ಲೇಂಟ್ ಬಂತು, ನಾವು FIR ಲಾಡ್ಜ್ ಮಾಡಿದ್ವಿ ಅಂತೀರಿ. ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯನಾ? ನಾನೇನು ಹೇಳೋದು, ಫಸ್ಟ್ ಕಂಪ್ಲೇಂಟ್ ಬಂತಲ್ಲ, ಅದನ್ನ FIR ಲಾಡ್ಜ್ ಮಾಡಿ ತನಿಖೆ ಮಾಡಿ ಅದರಲ್ಲಿ ಸತ್ಯಾಂಶ ಏನಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಪ್ರೈಮರಿ ನಿಮ್ಮದು ಗೋಲ್ ಇರಬೇಕು. ಅದನ್ನು ಬಿಟ್ಟು ನೀವು ಯಾರು ತಪ್ಪು ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡಿದವ್ರಿಗೆ ನೀವು ಕೇಸನ್ನು ಹಾಕಿದಿರಿ. ಇನ್ನು ಮುಂದೆ ಇದೇ ಥರ ನಡ್ಕೊಂಡು ಹೋದರೆ ಏನಾಗುತ್ತೆ? ಯಾವುದೋ ಕಾನೂನು ಭಯ ಇರ್ತದ? ನಾವೇನು ಮಾಡಿದ್ರು ಕೂಡ ಪೊಲೀಸರು ನಮ್ಮ ರಕ್ಷಣೆ ಮಾಡ್ತಾರೆ ಅನ್ನುವಂಥ ಭಾವನೆ ಬರೋದಲ್ವಾ? ಆದ್ರಿಂದ ಒಂದು ನಿಮಿಷ, ಆದ್ರಿಂದ ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ಆ ಪೇರೆಂಟ್ಸ್ ಏನು ಕಂಪ್ಲೇಂಟ್ ಕೊಟ್ಟರೆ ಅದನ್ನು FIR ಆಗಬೇಕು, ನಂಬರ್ 1. ಮತ್ತು ಅದು ತನಿಖೆ ಆಗಬೇಕು. ಮತ್ತು ಪೊಲೀಸರು ಯಾಕೆ ಈ ತಾರತಮ್ಯ ಮಾಡಿದ್ರು ಅದು ಕೂಡ ತನಿಖೆ ಆಗಬೇಕು. ಅದು ಪೊಲೀಸ್ ತನಿಖೆ ಆಗಬೇಕು. ಮತ್ತು ಈ ತನಿಖೆ ಶಾಸಕರು ಇಲ್ದಂಥ ಒಂದು ಕೇಸನ್ನ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಪ್ರಿಲಿಮಿನರಿ ಇಂಕ್ವೈರಿ ಮಾಡ್ದೇನೆ ರಿಜಿಸ್ಟರ್ ಮಾಡಿರುವಂಥ ಅಧಿಕಾರಿನ ಕೂಡಲೇ ಸಸ್ಪೆಂಡ್ ಆಗಬೇಕು. ಸಸ್ಪೆಂಡ್ ಆಗಬೇಕು ಅಂದ್ರೆ ಬೇರೆ ಇಂಕ್ವೈರಿ ಆಗುತ್ತೆ. ಗೃಹ ಸಚಿವರೇ, ನಿಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇದೆ, ಆದರೆ ಗ್ರೌಂಡಲ್ಲಿ ಆಗ್ತಿರುವಂಥ ಏನು ಅನಾಹುತಗಳಾಗಿದೆ ತಪ್ಪಬೇಕಾದ್ರೆ, ಸರಿಯಾದ ಸಂದೇಶ ಹೋಗ್ಬೇಕಾದ್ರೆ, ಯಾಕಂದ್ರೆ ಆ ಟೀಚರ್ ಸಸ್ಪೆಂಡ್ ಮಾಡಿದ್ದಾರೆ ಅವರು, ಮ್ಯಾನೇಜ್ಮೆಂಟ್ನವರು. ಯಾಕೆ ಮಾಡಿದ್ರು ಸಸ್ಪೆಂಡು? ಆ ಅಮ್ಮ ಅಲ್ಲಿ ಆ ಥರ ಮಾತಾಡಿದ್ರಿಂದನೇ ಪ್ರೈಮರಿ ಗೊತ್ತಾಗಿ ಸಸ್ಪೆಂಡ್ ಮಾಡಿದ್ದಾರೆ. ಆ ಕಾಲೇಜ್ ಮ್ಯಾನೇಜ್ಮೆಂಟ್ನವರೇ ಸಸ್ಪೆಂಡ್ ಮಾಡಿದಾಗ ನೀವು ಕ್ಲೀನ್ ಚಿಟ್ ಕೊಡ್ತೀರಿ? ಹೆಂಗೆ ಇದು? ಸತ್ಯ ಮುಚ್ಚಾಕೋ ಪ್ರಯತ್ನಗಳು ನಡೆದಿದ್ದಾವೆ. ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿದೆ, ಬಹಳ ಸ್ಪಷ್ಟವಾಗಿದೆ. ಇದನ್ನ ಡಿಫೆಂಡ್ ಮಾಡ್ಕೋಬೇಡಿ ನೀವು, ದಯವಿಟ್ಟು ಇದನ್ನ ಡಿಫೆಂಡ್ ಮಾಡ್ಕೋಬೇಡಿ. ಡಿಫೆಂಡ್ ಮಾಡೋ ಕೇಸ್ ಅಲ್ಲ ಇದು. ಮತ್ತೆ ನಿಮ್ಗೇನಾಗಬೇಕಾಗಿದೆ? ಯಾರು ತಪ್ಪು ಮಾಡಿದಾರೆ ಅವ್ರು ಶಿಕ್ಷೆ ಆಗಲಿ. ನೀವು ಯಾಕೆ ಆ ಡಿಫೆಂಡ್ ಮಾಡ್ಕೊಳ್ಳುವಂತ ಗೋಳಿಗೆ ನೀವು ಯಾಕೆ ಸಿಕ್ಕಾಕೊಳ್ತೀರಿ? ಆದ್ರಿಂದ ನಾನು ಹೇಳೋದು, ಒಂದೇ ನಿಮಿಷ, ಅವರ ಆ ಪೇರೆಂಟ್ಸ್ FIR ಆಗಬೇಕು, ಮತ್ತೆ ತನಿಖೆ ಆಗಬೇಕು. ಮತ್ತೆ ಯಾರು ಈ ಒಂದು ಕೇಸನ್ನು FIR ಮಾಡಿದ್ದಾರೆ ವಿದೌಟ್ ಪ್ರಿಲಿಮಿನರಿ ಇಂಕ್ವೈರಿ, ಆ ಆಫೀಸರ್ ಕೂಡಲೇ ಸಸ್ಪೆಂಡ್ ಆಗಬೇಕು. ಅಂದ್ರೆ ಸರ್ಕಾರ ನಿಷ್ಪಕ್ಷಪಾತ ಇದೆ ಅಂತ. ಇಲ್ಲದ್ರೆ ಖಂಡಿತವಾಗೂ ಸರ್ಕಾರ ಆ ಒಂದು ಟೀಚರ್ನ ಅವಹೇಳನೆಯನ್ನ, ಹಿಂದೂ ಒಂದು ಸಮಾಜದ ವಿರುದ್ಧ ಹೇಳಿಕೆ ಕೊಟ್ಟವ್ರನ್ನ ರಕ್ಷಣೆ ಮಾಡ್ತಿದೆ ಅನ್ನುವಂತ ಬಹಳ ಸ್ಪಷ್ಟವಾದಂತ ಉದಾಹರಣೆ ಆಗ್ತದೆ. ಅದನ್ನ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಪರಮೇಶ್ವರ್ ಅವರೇ, ನಿಮ್ಮ ಬಗ್ಗೆ ಏನು ಬೊಮ್ಮಾಯಿ ಅವರು ಹೇಳಿದ್ದಾರೆ, ನಿಮ್ಮ ಬಗ್ಗೆ ನಮ್ದೇನೋ ಅಭಿಪ್ರಾಯ ಇಲ್ಲ, ಕೆಟ್ಟ ಅಭಿಪ್ರಾಯನೇ ಇಲ್ಲ, ಒಳ್ಳೇದು ಮಾಡ್ತೀರಾ ಅಂತಾನೆ ನಾವು ತಿಳ್ಕೊಂಡಿದ್ದೀರಿ. ಇದೇ ತರ ಸಂದರ್ಭ ಕೂಡ ನನಗೂ ಬಂದಿತ್ತು. ಮಂಗಳೂರಲ್ಲಿ ಒಂದು ಪಬ್ಬಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಳಿಗೆ ಹೊಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯ್ತು, ದೊಡ್ಡ ಗಲಾಟೆ ಆಯ್ತು, ಧರಣಿ ಆಯ್ತು, ವಿಧಾನ ಪರಿಷತ್ತಲ್ಲಿ ಧರಣಿ ಆಯ್ತು. ನಾನು ಹೋಮ್ ಮಿನಿಸ್ಟ್ರು, ನಾನು ಆ ಸಂದರ್ಭದಲ್ಲಿ ನಾನು ಹಿಂಗೆ ಹಿಂದೆ ಮುಂದೆ ನೋಡ್ಲಿಲ್ಲ. ನನಗೂ ಒತ್ತಡ ಇತ್ತು, ಬಹಳ ಒತ್ತಡ ಇತ್ತು, ಫೋನ್ಗಳು ಬಂದಿತ್ತು ನನಗೆ, ನಾನು ಮಾಡ್ಲಿಲ್ಲ. ಅವರೆಲ್ಲರನ್ನು ಗೂಂಡ ಹಾಕ್ದೆ. ಆ ತರ ನೀವು ನಿಲುವು ತೆಗೆದುಕೊಂಡ್ರೆ ಮಾತ್ರ ನಮ್ದು ಒಂದು ಗೃಹ ಸಚಿವರಿಗೆ ಒಂದು ಗೌರವ ಬರ್ತೈತೆ. ಆ ರೀತಿ ಮಾಡ್ಬೇಕು ನೀವು. ಯಾಕೆಂದ್ರೆ ಇದ್ರಲ್ಲಿ ನೋಡಿ, ನಿಷ್ಪಕ್ಷಪಾತವಾಗಿ ಬಸವರಾಜ ಬೊಮ್ಮಾಯಿ ಕ್ಲಿಯರ್ ಆಗಿ ಹೇಳಿದ್ರು. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, 3 ಜನ ಇದ್ದೀರಿ ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದವ್ರು. ನೀವು 2ನೇ ಬಾರಿ ಹೋಮ್ ಮಿನಿಸ್ಟರ್. ನೀವು ನಮಗಿಂತ ಇನ್ನಷ್ಟು ಸಮರ್ಥರು. ನೀವು ನಾವೆಲ್ಲ ಒಂದೊಂದು ಬಾರಿ ಆದ್ರೆ 3 ಮೆಡಲ್ ನಿಮ್ಗೆ. ನಾವು ಒಂದು ಸಿಂಗಲ್ ಸ್ಟಾರು. ನಾವು ಸಿಂಗಲ್ ಸ್ಟಾರು. ಸಿಂಗಲ್ ಸ್ಟಾರ್ ಅಂದ್ರೆ ಸಬ್ ಇನ್ಸ್ಪೆಕ್ಟ್ರು, ASI. ನೀವು ಸರ್ಕಲ್ ಇನ್ಸ್ಪೆಕ್ಟ್ರು, ನೀವು ಸರ್ಕಲ್. ನಿಮ್ಮಿಂದ ನ್ಯಾಯ ನಾವು ಕೇಳ್ತೀರಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಅವರು ಶಾಸಕರು ಯಾರೋ ದಾರಿಗೆ ಹೋಗೋರ್ ಮೇಲೆ ಹಾಕಿದ್ರು ಏನೋ ಅವನಿಗೆ ನೋಡಿಲ್ಲಪ್ಪ, ಶಾಸಕ ಪರಿಚಯ ಇರೋರು ಮಾಹಿತಿ ತಗೊಳಕೇನು, ಶಾಸಕನ ಮಾಹಿತಿ ತಗೊಳಕ್ಕೆ 5 ನಿಮಿಷದ ಕೆಲಸ. ಮತ್ತೆ ಆ ಶಾಲೆಯವರು ಅಪರಾಧಿ ಅಂತ ಸಸ್ಪೆಂಡ್ ಮಾಡಿರೋದು. ಅಪರಾಧಿ ಅಂತ ಸಸ್ಪೆಂಡ್ ಮಾಡಿದ್ಮೇಲೆ ಮತ್ತೆ ನೀವು ಸರ್ಕಾರ ಅವ್ರಿಗೆ ಬಹುಮಾನ ಕ್ಲೀನ್ ಚಿಟ್ ಕೊಟ್ಟು ಅವ್ರೇನು ಮಾಡಿಲ್ಲ ಅಂತ ನಾನು ಹೇಳ್ದೆ
ಸ್ಪೀಕರ್ ಅವ್ರಿಗೆ, ನಾನೇ ನೋಡಿದ್ದೀನಿ ಎಲ್ಲ ಚಾನಲ್ ನಾನೇ ನೋಡಿದ್ದೀನಿ. ಒಬ್ಬರು ಮಕ್ಕಳಲ್ಲ 10 ಜನ ಮಕ್ಕಳು ಮಾತಾಡಿದ್ದಾರೆ. ಮಕ್ಕಳು ದೇವ್ರ ಸಮಾನ, ಮಕ್ಕಳು ದೇವ್ರ ಸಮಾನ. ಅದರಿಂದ ಸಸ್ಪೆಂಡ್ ಆದ್ಮೇಲೆ ಏನೇನು ಒತ್ತಡಗಳು ಏನೇನು ಫೋನ್ ಬಂತೋ ಅದಕ್ಕೆ ನೀವು ದಯವಿಟ್ಟು, ನನಗೂ ಫೋನ್ ಬಂತು, ನಾನು ಇವತ್ತು ಹೇಳ್ಬಾರ್ದು, ಅರುಣ್ ಜೇಟ್ಲಿ ಅವರು ಇಲ್ಲ ಅವತ್ತು ಫೋನ್ ಮಾಡಿದ್ರು ನನಗೆ ಅರುಣ್ ಜೇಟ್ಲಿ, ಡೋಂಟ್ ಕೇರ್ ಅಬೌಟ್ ಎನಿಥಿಂಗ್, ಸರ್ಕಾರ ನೀವು ಹೋಮ್ ಮಿನಿಸ್ಟರ್ ಆಗಿದ್ದ ಆಕ್ಷನ್ ಅಂದ್ರು ನನಗೆ. ನಿಮಗೆ ಫೋನ್ ಬಂದವೆಲ್ಲ ನೋ ಆಕ್ಷನ್ ಅಂತ ಬಂದೈತೆ, ಅದೇ ಸಮಸ್ಯೆ ಆಗಿರೋದಿಲ್ಲ. ಅದಕ್ಕೆ ದಯವಿಟ್ಟು ಈ ತರದ ನಡೀತಾ ಇರ್ತತೆ, ಬೇರೆ ಇಲಾಖೆಯಲ್ಲಿ ಮಾಡ್ಬೋದು, ನೀವು ಹೋಮ್ ಮಿನಿಸ್ಟರ್ ಆಗಿ ನೀವು ಈ ತರ ನಡ್ಕೊಂಡಾಗ ಮಾತ್ರ ನೀವು ರಿಯಲ್ ಹೋಮ್ ಮಿನಿಸ್ಟರ್. ಅದಕ್ಕೆ ಆ ತರ ರಿಯಲ್ ಹೋಮ್ ಮಿನಿಸ್ಟರ್ ನೀವು ಆಗ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಅವನ್ನ 1 ನಿಮಿಷ ಇಲ್ಲಿಂದಾನೆ ಫೋನ್ ಮಾಡಿ ಹೇಳ್ಬೇಕು, ಸಸ್ಪೆಂಡ್, ಅವನ ಸಸ್ಪೆಂಡ್ ಅಂತ ಹೇಳ್ಬೇಕು. ಆಗ ಮಾತ್ರ ಅವ್ನ ನ್ಯಾಯ ಸಿಗಕ್ ಸಾಧ್ಯ ಆಗ್ತದೆ. ಕಣ್ಮುಂದೆ ಇದೆ, ಇದು ಪಿಕ್ಚರ್ ಕಣ್ಮುಂದೆ ಇದೆ, ಏನು ಆಚೆ ಈಚೆ ನೋಡಕ್ಕಿಲ್ಲ. ನಮ್ಮ ಶಾಸಕ ಇಲ್ಲೇ ಇದ್ದಾರೆ ಶಾಸಕ, ಅವರೇ ಹೇಳ್ತಾ ಇದ್ದಾರೆ ನಾವು ಹೋಗಿಲ್ಲ ಅಂತ, ನೀವು ಹೇಳ್ತಾ ಇದ್ದೀರಿ ಇಲ್ಲ ಅಂತ. ಇಷ್ಟಿದ್ರು ಕಣ್ಣೆದುರುಗಡೆ ಕನ್ನಡಿ ಇಟ್ಕೊಂಡು ನೀವು ಊರೆಲ್ಲ ಹುಡುಕಿದ್ರೆ ಹೇಗೆ? ದಯವಿಟ್ಟು ಕೂಡಲೇ ಅವನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹ ಮಾಡಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಆ ಸ್ಕೂಲ್ ಬಗ್ಗೆ ಖಂಡಿತವಾಗಿ ಒಂದು ಒಳ್ಳೆ ಇತಿಹಾಸ ಇರುವಂತ ಶಾಲೆನೆ, ಮತ್ತು ನಮ್ದು ಅಬ್ಜೆಕ್ಷನ್ ಇಲ್ಲ. ಒಂದು ನಿಮಿಷ ಹೇಳ್ತೀನಿ. ಆದ್ರಿಂದ ಅಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಖಂಡಿತವಾಗಿಯೂ ಅದು ಏನಾಗಿದೆ ಆ ಸತ್ಯಾಸತ್ಯತೆ ಅದು ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಗಬೇಕಾಗ್ತದೆ. ಆದ್ರೆ ಆ ಸ್ಕೂಲಿನ ಇನ್ಫ್ಯಾಕ್ಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಬಹಳ ಫೇರ್ ಆಗಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮತ್ತೆ ಅವ್ರು ಒಂದು ನಿಮಿಷ ಬೊಮ್ಮಾಯಿ ಸ್ಕೂಲ್ ಸಾಹೇಬ್ರೆ, ಮ್ಯಾನೇಜ್ಮೆಂಟ್ ಇಸ್ ರಿಯಲಿ ಫೇರ್ ಅಂತ ನಾನು ಹೇಳೋಲ್ಲ. they have found in their own inquiry and they have suspended that teacher. ನಾನು ಹೇಳೋದೇನಂತ So they are very fair. ಅಲ್ಲಿ ಪರಿಸ್ಥಿತಿ, I congratulate the school management. ಈ ಇನ್ಸಿಡೆಂಟ್ ಆಗಿ ಅಲ್ಲ ಒಂದು ನಿಮಿಷ, ಆ ಸಸ್ಪೆನ್ಷನ್ ಆದ್ಮೇಲೆ ಆಗಿರುವಂತ ಡೆವಲಪ್ಮೆಂಟ್ ಪ್ರೆಷರ್ ಇಂದ ಇದೆಲ್ಲ ಆಗಿರೋದು. ಸಸ್ಪೆನ್ಷನ್ ನಮಗೂ ಗೊತ್ತಿದೆ, ಬಹಳ ನಡೆದಿದೆ. ನಮಗೂ ಗೊತ್ತಿದೆ ಯಾರ್ಯಾರು ಅದರಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ. ನಿಮಿಷ ಹೇಳ್ತೀನಿ, ಒಂದೇ ನಿಮಿಷ. ಯಾರು ಇಂಟರ್ಫಿಯರ್ ಆದ್ರು ನನಗೆ ಅಲ್ಲ, ಏನಂದ್ರೆ ಏನಾಗಿದೆ ಅಂದ್ರೆ ಜನರಲಿ ಹೇಳ್ತೀನಿ, ಏನಾಗಿದೆ ಅಂತಂದ್ರೆ ಯಾವ್ದಾದ್ರು ಒಂದು ಘಟನೆ ನಡೆದ್ರೆ ಅದನ್ನ ಬಹಳ ಪರ್ಸನಲ್ ಆಗಿ ತಗೊಂಡು ಪ್ರೆಸ್ಟೀಜ್ ಇಶ್ಯೂ ತಗೊಂಡಾಗ ಹಿಂಗ ಆಗ್ತದೆ. ಹೌದೌದು, ಅದು ಮೆರಿಟ್ ಮೇಲೆ ಅದು ನಡೀಲಿ ಅಲ್ಲ, ಮೆರಿಟ್ ಮೇಲೆ ಬಿಟ್ರೆ ಅದು ತಾನೇ ಸರಿಯಾಗುತ್ತೆ. ನೀವು ಅನ್ನೆಸೆಸರಿ ಇಂಟರ್ಫಿಯರ್ ಆಗಿ ಪ್ರೆಷರ್ ಹಾಕಿದ್ರೆ ಈ ತರ ಪಾಪ ಲೋವರ್ ಲೆವೆಲ್ ಆಫೀಸರ್ಸ್ ಈಲ್ಡ್ ಆಗ್ತಾರೆ. ಈಗ ಮನೆ ಸಭಾಧ್ಯಕ್ಷರೇ, ಮ್ಯಾನೇಜ್ಮೆಂಟ್ ಕಾಂಗ್ರಾಚುಲೇಟ್ ಮಾಡ್ತೀನಿ, ಆದ್ರೆ ಹೇಳಿದಿರಾ ನೀವು ಕಾಂಗ್ರಾಚುಲೇಟ್ ಮಾಡ್ಬೇಕಾದ್ರೆ ಅವ್ನು ಸಸ್ಪೆಂಡ್ ಮಾಡಿ 2 ಇಂಕ್ವೈರಿ ಮಾಡಿ. ಸರ್, ಈಗ ಅಲ್ಲಿ ಈ ಇನ್ಸಿಡೆಂಟ್ ಆಗಿ ಇನ್ಸಿಡೆಂಟ್ ಬಗ್ಗೆ ಏನೇನಾಯ್ತು, ಅದು ಎಷ್ಟು ಮಟ್ಟಿಗೆ ನಿಜಾಂಶ ಇದೆಯೋ ಇಲ್ವೋ, ಆ ಟೀಚರ್ ನಿಜವಾಗ್ಲೂ ಆತರ ಹೇಳಿದ್ರು ಇಲ್ವೋ ಅಂತ ಇನ್ನೂ ಏನು ಪ್ರೂವ್ ಆಗಿಲ್ಲ. ಒಂದ್ ನಿಮಿಷ ಅಲ್ಲ, ಗೃಹ ಸಚಿವರು ಹೇಳಿದಾರಲ್ಲ, ಇಲ್ಲಿ ನೀವು ಕೊಟ್ಟಿದ್ದೀರಿ ಆ ಟೀಚರ್ಗೆ. ನಿಮ್ ಮಾಹಿತಿ ಕೊಡ್ತಾ ಇದ್ದೇನೆ ನಾನು. ಆಯ್ತು, ನೀವು ಹೇಳಿದ್ರಲ್ಲ ಸರ್, ಈಗ ಸ್ವಲ್ಪ ಕೇಳಿ. ಈಗ ಅಲ್ಲಿಯ ವಾತಾವರಣ ಈ ಒಂದು ಸುದ್ದಿ ಮೇಲೆ ಈ ತರ ನಡೆದಿದೆ ಅಂತ ಹೇಳಿ ಯಾರೋ ಇಬ್ರು ಪೇರೆಂಟ್ಸು ಮಾತಾಡ್ತಾ ಇರುವಂತದ್ದು, ಒಂದು ರೆಕಾರ್ಡಿಂಗು ಅದು ವೈರಲ್ ಆಗಿ, ಆಮೇಲೆ ಶಾಲೆ ಮುಂದೆ ಎಲ್ಲ ಏನೇನು ಇನ್ಸಿಡೆಂಟ್ಸ್ ಎಲ್ಲ ಆಗಿ, ಮತ್ತು ಬಹಳ ಒತ್ತಡವನ್ನ ಅವರು ಆ ಶಾಲೆ ಮೇಲೆ ಕೂಡ ತರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಬಹಳ ಒಂದು ದೊಡ್ಡ ಮಟ್ಟದ ಒಂದು ರೀತಿ ವಾತಾವರಣ ನಿರ್ಮಾಣ ಆಯ್ತಲ್ಲಿ. ಅದರಿಂದ ಒಂದು ಒತ್ತಡನೂ ಕೂಡ ಬಂದಿತ್ತು ಆ ಶಾಲೆ ಮೇಲೆ. ಶಾಲೆ ಪಾಪ ಅವರು ಏನ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವ್ರು ಏನ್ ತೀರ್ಮಾನ ತಗೊಂಡಿದ್ದಾರೆ. ಆದ್ರೆ ಈಗ ಇರುವಂತದ್ದು ಅಲ್ಲಿಯ ಶಾಸಕರು ಕೂಡ ಅಲ್ಲೇ ನಿಂತ್ಕೊಂಡು ಗಂಟ್ಲೆ ನಿಂತ್ಕೊಂಡು ಮಕ್ಕಳನ್ನೆಲ್ಲ ಆಚೆ ಬಂದು ಅವರು ಕೂಡ ಅಲ್ಲಿ ಕೂಗಾಡುವಂತ ಪರಿಸ್ಥಿತಿ ಬಂದು, ಅದು ಬಹಳ ಒಂದು ಕೆಟ್ಟ ವಾತಾವರಣ. ಬಹುಶಃ ಇಡೀ ಮಂಗಳೂರಿನ ಜನತೆನೆ ಏನಪ್ಪಾ ನಮ್ಮ ಒಂದು ನಗರದಲ್ಲಿ ಈ ತರ ಪರಿಸ್ಥಿತಿ ಬಂತಲ್ಲ ಅಂತ ಒಂದು ರೀತಿ ಆ ವಾತಾವರಣ ನಿರ್ಮಾಣ ಆಯ್ತಲ್ಲಿ. ಈಗ ಇರುವಂತದ್ದು ಅದೊಂದ್ ಕಡೆ ಇರಲಿ, ಅದು ಇನ್ವೆಸ್ಟಿಗೇಷನ್ ಅಲ್ಲಿ ನಿಜವಾದಂತ ಇಶ್ಯೂಸ್ ಎಲ್ಲ ಹೊರಗೆ ಬರಲಿ ಏನೇನಾಗಿದೆ ಅಂತ. ಯಾಕಂದ್ರೆ ಇಲ್ಲಿ ಇನ್ನೊಬ್ಬ ಶಾಸಕರ ಮೇಲೆ ಕೂಡ FIR ರಿಜಿಸ್ಟರ್ ಆಗಿದೆ, ಯಾರು ವೇದವ್ಯಾಸ್ ಕಾಮತ್ ಅವ್ರ ಮೇಲೆ ಕೂಡ ರಿಜಿಸ್ಟರ್ ಆಗಿದೆ. ಇನ್ನೊಂದು ಭರತ್ ಶೆಟ್ಟಿ ಅವ್ರದ್ದು ಆ ಕಂಪ್ಲೇಂಟ್ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ. ಇವತ್ತು ಹೋಮ್ ಮಿನಿಸ್ಟರ್ ಬಹಳ ಮುಕ್ತವಾಗಿ ಅವ್ರು ಫ್ರಾಂಕ್ ಆಗಿ ಹೇಳಿದ್ದಾರೆ, ಇದರಲ್ಲಿ ನಾನು ವಿಚಾರಿಸಿದೆ ಅವ್ರು ಇರ್ಲಿಲ್ಲ ಅಂತ ಹೇಳಿ ಓಪನ್. ಇದೇ ಮುಚ್ಚುಮರೆ ಏನೋ ಅವ್ರೇನ್ ಮಾಡ್ತಾ ಇಲ್ಲ, ನಾವೇನು ಇದನ್ನ ಮುಚ್ಚಾಕುವಂತ ಒಂದು ಪ್ರಯತ್ನನೂ ಇಲ್ಲ, ಯಾವ ಒತ್ತಡ ಕೂಡ ಇಲ್ಲ ಇದರಲ್ಲಿ.
DDP ಟ್ರಾನ್ಸ್ಫರ್ ಆಗಿರೋದಕ್ಕೆ ಇದಕ್ಕೂ ನನಗೂ ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಬಂದ್ಮೇಲೆ ಇಲ್ಲಿ ಆಗಿದೆ ಅಂತ ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು. ಅದ್ರ ಬಗ್ಗೆ ಯಾವ ಒಂದು ಮಾಹಿತಿ ನಮಗೂ ಇಲ್ಲ. ಅದೇ ಎಲ್ಲೂ ಇಂಟರ್ಫಿಯರ್ ಆಗಿ ಹೋಗಲ್ಲ. ಈಗ ಭರತ್ ಶೆಟ್ಟಿ ಅವರು ಅಲ್ಲಿ ಇರಲಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. DDP ಕಚೇರಿ ಮುಂದೆ ನಡೆದಿರೋದು ಅದು ಬೇರೆ ವಿಚಾರ. ಆದರೆ ಒಟ್ಟಾರೆ ಈಗ ಅವ್ರು ಮುಕ್ತವಾಗಿ ಹೇಳಿದ್ದಾರೆ, FIR ಅನ್ನ ರಿಜಿಸ್ಟರ್ ಮಾಡಿದ ನಂತರ ತನಿಖೆ ಆಗ್ತದೆ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಲಿಲ್ಲ ಗೊತ್ತಾಗ್ತದೆ. ಅದ್ರ ಪ್ರಕಾರ ಕ್ರಮ ಆಗ್ತದೆ. ಅಷ್ಟೇ ಇರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.